ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಂತ ಎಲ್ಲ ಒಳ್ಳೇದಾಗ್ತಿದೆ, ಕಡೆಗೂ ಒಳ್ಳೆ ದಿನ ಬಂದೇ ಬಿಡ್ತು. ಈ ಒಳ್ಳೆದಕ್ಕೆ ಕಣ್ಣೂರಿನ ಜನ ಕಳ್ಕೊಂಡಿದ್ದು ಒಂದ ಎರಡ ಗುರುಗಳೇ. ಊರಿನ ಜನ ನೆಮ್ಮದಿ ಸಂತೋಷ ಎಲ್ಲ ಆ ನಾಗಿಣಿಯಿಂದ ಕಳ್ಕೊಂಡ್ವಿ. ಸುತ್ತಮುತ್ತ ಜನ ಕಣ್ಣೂರಿನ ಜನ ಅಂದ್ರೆ ಕಲ್ಲು ತಗೊಂಡು ಹೊಡೆಯೋ ಪರಿಸ್ಥಿತಿಗೆ ಬಂದ್ವಿ. ಯೋಚನೆ ಬೇಡ ವಸಂತ, ನಾಗಿಣಿನ ಬಂದ್ಸೋದಕ್ಕೆ ಎಲ್ಲ ತಯಾರಿಯಾಗಿದೆ ತಾನೆ, ಬಂದ್ಸೋದಷ್ಟೇ. ಅಲ್ಲ ಜೋಯಿಸ್ರೆ, ನಾಗಿಣಿನ ಬಂದ್ಸೋದು ಅಂದ್ರೆ ಏನು ಎರೆಹುಳ ಹಿಡಿದಷ್ಟು ಸುಲಭನಾ? ಅವಳು ನಮ್ಮೂರಿಗೆ ತೊಂದರೆ ಕೊಡುವಂತ ಹಾವು ಅವಳು. ಊರಲ್ಲಿ ಎಷ್ಟೋ ನಾಗಗಳ ಸಾವಾಗಿದೆ, ಊರೇ ಮಸಣದ ಥರ ಆಗಿದೆ. ನಾವು ಅಕಸ್ಮಾತ್ ಅದನ್ನು ಬಂದ್ಸಕ್ಕೋದ್ರೆ ಅದು ಕಚ್ಬಿಡಲ್ವಾ? ಅದಕ್ಕೆ ನಾನು ನಿನ್ನೆನೆ ಹೇಳಿದೆ, ಎಲ್ಲ ತಯಾರಿನೂ ಮಾಡ್ಕೊಂಡಿರ್ಬೇಕು ಅಂತ. ಗುರುಗಳೇ, ನೀವು ಹೇಳ್ದಾಗೆ ಊರ ಜನಕ್ಕೆಲ್ಲ ಹೇಳಿದ್ದೀನಿ, ಈಟಿ ಭರ್ಜಿ ಆಯುಧಗಳನ್ನೆಲ್ಲ ತಗೊಂಡು ಬನ್ನಿ ಅಂತ. ಇವತ್ತು ಆ ನಾಗಿಣಿಯಿಂದ ಕಣ್ಣೂರಿಗೆ ತೊಂದರೆ ತಪ್ಪಬೇಕು ಅಂದರೆ ಇರೋದು ಒಂದೇ ದಾರಿ, ಅವಳಿರ್ಬೇಕು ಇಲ್ಲ ನಾವಿರಬೇಕು. ನಮ್ಮ ಮುಂದೆ ನೆಮ್ಮದಿ ಜೀವನದ ಕನಸಿದೆ. ಆ ನೆಮ್ಮದಿ ನಮ್ದಾಗಬೇಕು ಅಂದರೆ ನಾವು ಹೋರಾಟ ಮಾಡಬೇಕು, ಹೋರಾಟ. ಈ ಹೋರಾಟದಲ್ಲಿ ನಾವು ಸತ್ರು ನಮ್ಮ ಮಕ್ಕಳು ನೆಮ್ಮದಿ ಜೀವನ ನಡೆಸಬೇಕು. ಇದು ಅಂತಿಮ ಹೋರಾಟ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರಿಗೂ ನಾಗಿಣಿಯಿಂದ ತೊಂದರೆ ಆಗಕೂಡ್ದು. ಈ ಆಯುಧಗಳ ಜೊತೆ ಇನ್ನೊಂದಷ್ಟು ಆಯುಧಗಳನ್ನು ಹಿಡ್ಕೊಂಡು ಹೋರಾಟಕ್ಕೆ ಸಿದ್ಧರಾಗಿ. ಸರ್ವಸಂದಣ. ಊರೊಳಗೆ ನನ್ನ ಬಂದ್ಸೋ ಪೂಜೆ ನಡೀತಿದೆ. ಅದಕ್ಕೂ ಮುಂಚೆ ನಾನು ಯಾರು ಅನ್ನೋ ಸತ್ಯ ಹೇಳಬೇಕು. ನಾನು ಹೇಳಿದ್ರೆ ಅದರಿಂದ ಅಪಾಯನೇ ಜಾಸ್ತಿ. ಹಾಗಾಗಿ ಸಹಸ್ರ ನಂಬೋ ದೀಪೇಶ್ವರಿನೇ ಸತ್ಯ ಹೇಳಬೇಕು. ಆ ಸತ್ಯ ಅಷ್ಟೇ ನನ್ನ ಎಲ್ಲ ಸಂಕಷ್ಟಗಳಿಂದ ಕಾಪಾಡೋಕೆ ಸಾಧ್ಯ. ಸಹಸ್ರ, ಶತಶೃಂಗನ ಬಗ್ಗೆ ದೀಪೇಶ್ವರಿ ಹತ್ರ ಬೇರೆ ಏನೂ ಕೇಳೋದು ಬೇಡ. ಅವನು ಭೂತಕಾಲದಲ್ಲಿ ಹೇಗಿದ್ದ, ವರ್ತಮಾನದಲ್ಲಿ ಅವನು ಯಾರು, ಭವಿಷ್ಯದಲ್ಲಿ ಅವನು ಏನಾಗ್ತಾನೆ ಅಂತ ಕೇಳ್ಕೊ. ಅವನ ಶತ್ರುಗಳು ಯಾರ್ಯಾರು, ಅವನದೇ ತಪ್ಪ ಅಥವಾ ಬೇರೆ ಯಾರ್ದಾದ್ರೂ ತಪ್ಪ, ಅವನ ಕಣ್ಣಿಗೆ ನಿಜವಾಗ್ಲೂ ಏನಾಗಿದೆ, ಇದನ್ನೆಲ್ಲ ಆದಷ್ಟು ಬೇಗ ಆ ದೀಪೇಶ್ವರಿ ಹತ್ರ ಕೇಳು. ಆಯಿತು, ನಾನು ಅದ್ರ ಬಗ್ಗೆ ಕೇಳ್ತೀನಿ, ನೀನೇನು ಚಿಂತೆ ಮಾಡಬೇಡ. ಆರೋಗ್ಯಂ ಧನ ಸಂಪಾದಯಂ ಶತ್ರುಬುದ್ಧಿ ವಿನಾಶಯಂ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ಇವತ್ತು ಯಾಕೆ ನನ್ನ ಆತಂಕ ಅರ್ಥ ಆಗ್ತಿಲ್ಲ. ಒಂದು ಬಾರಿ ಇವಳು ಆದಷ್ಟು ಬೇಗ ದೀಪೇಶ್ವರಿನ ಶತಶೃಂಗನ ಬಗ್ಗೆ ಕೇಳಿದ್ರೆ ಸಾಕು. ಇದರಲ್ಲಿ ನಾಗಿಣಿಯ ತಪ್ಪೆಲ್ಲ ಶತಶೃಂಗನಿದೆ. ಶತಶೃಂಗ ದುಷ್ಟ ಅಂತ ಒಂದೇ ಒಂದು ಬಾರಿ ದೀಪೇಶ್ವರಿ ನುಡಿದ್ರೆ ಸಾಕು. ಆಗ ನಾನೇ ನಾಗಿಣಿ ಅಂತ ಹೇಳ್ಬಿಡ್ತೇನೆ. ಸತ್ಯ ಗೊತ್ತಾದ್ಮೇಲೆ ನಾನು ನಾಗಿಣಿ ಅಂತ ಇಡೀ ಊರಿಗೆ ಹೋಗಿ ಸತ್ಯ ಹೇಳಿದ್ರು ಏನೂ ತೊಂದರೆ ಆಗಲ್ಲ. ಎಲ್ಲ ಸರಿ ಹೋಗ್ಬಿಡುತ್ತೆ. ನಾಗಮಣಿನೂ ನಮಗೆ ದಕ್ಕತ್ತೆ. ಅದರ ಸಹಾಯದಿಂದ ನಾನು ತ್ರಿಶೂಲನ ಹುಡುಕಬಹುದು.
ಜೋಸ್ರೆ ಎಲ್ಲ ಆಯಿತು, ಯಾರೋ ಗುರುಗಳು ಬರ್ತಾರೆ ಅಂದರೆ ಯಾರೂ ಕಾಣ್ತಾನೆ ಇಲ್ಲ. ಮುಹೂರ್ತ ಮೀರೋದ್ರೊಳಗೆ ನಾಗಿಣಿನ ಬಂಧಿಸಬೇಕು. ಅಷ್ಟರೊಳಗೆ ಕಣ್ಣಮ್ಮನ ಕಣ್ಣನ್ನ ಯಥಾಸ್ಥಿತಿನಲ್ಲಿ ಇಡಬೇಕು. ಗುರುಗಳೇ, ಯಾರು ತಡ ಮಾಡಿದ್ರು ಶತಶೃಂಗ ತಡ ಮಾಡೋದೇ ಇಲ್ಲ. ಯಾಕೆಂದ್ರೆ ಅವನು ಕಣ್ಣೂರಿನ ಕಾವಲುಗಾರ, ಅದು ಅಲ್ಲದೆ ಕಣ್ಣಮ್ಮನ ವರಪುತ್ರ. ಬರಬಹುದು, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ. ವಸಂತಣ್ಣ ಬಂದ್ರು ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.